ನಮಸ್ಕಾರ ಸ್ನೇಹಿತರೆ, ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ವಲ್ಪ ಟೆರೇಸ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ. ಇಲ್ಲಿರುವಂಥ ಗಿಡಗಳನ್ನೆಲ್ಲ ತೆಗೆದು ನೀಟಾಗಿ ತೊಳೆದ್ವಿ ರಾತ್ರಿನೇ. ಇವಾಗ ಈ ಗಿಡಗಳನ್ನೆಲ್ಲ ರೀಪಾಟ್ ಮಾಡಿದ್ದೀವಿ. ಯಾವ್ದು ಬೇಕೋ ಅದನ್ನೆಲ್ಲ ಇಟ್ಕೊಂಡು ಬೇಡದಿದ್ದನ್ನೆಲ್ಲ ಮಣ್ಣು ಹಾಗೆ ಗೊಬ್ಬರ ಮಿಕ್ಸ್ ಮಾಡಿದ್ದೀವಿ, ಬೇರೆ ಏನಾದರೂ ತರಕಾರಿ ಅಥವಾ ಗಿಡಗಳನ್ನ ಹಾಕೊಳ್ಳೋದಕ್ಕೆ. ಇದು 4 ರೋಸ್ ಗಿಡಗಳನ್ನ ರೀಪಾಟ್ ಮಾಡಿದೆ. ಕೆಲವೊಂದು ಕಡ್ಡಿಗಳು ಹೋಗ್ಬಿಟ್ಟಿದೆ, ಅದನ್ನು ಪ್ರೂನ್ ಮಾಡಬೇಕು. ಇದು ಚಳಿಗಾಲದಲ್ಲಿ ಚೆನ್ನಾಗಿ ಬರುತ್ತೆ ಗಿಡಗಳು. ಹಾಗೆ ಇನ್ನೇನು ಸೇವಂತಿಗೆ ಸೀಸನ್ ಶುರು ಆಗುತ್ತೆ, ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಇದು ಪಲಾವ್ಗೆ ಅಥವಾ ಬಿರಿಯಾನಿಗೆ ಹಾಕುವಂಥ ಎಲೆ, ಬಾಸುಮತಿ ಎಲೆ ಅಂತ ಕರೀತಾರೆ. ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಮತ್ತು ಇದು ಸ್ಟಾರ್ ಫ್ರೂಟ್ ಗಿಡ. ಇದನ್ನು ಚಿಕ್ಕ ಪಾಟಲ್ಲಿತ್ತು, ಅದನ್ನು ಈ ದೊಡ್ಡ ಡ್ರಮ್ಮಿಗೆ ಶಿಫ್ಟ್ ಮಾಡಿದ್ವಿ, ಅಂದರೆ ರೀಪಾಟ್ ಮಾಡಿದ್ವಿ. ಇದು ಯಾಕೋ ಸರಿಯಾಗಿ ಅದಕ್ಕೆ ಬೇರಿಗೆ ಜಾಗ ಸಾಕಾಗ್ತಾ ಇರಲಿಲ್ಲ ಅನಿಸುತ್ತೆ. ಹಾಗಾಗಿ ಇದು ಚೆನ್ನಾಗಿ ಹಣ್ಣು ಬಿಟ್ಟಿರಲಿಲ್ಲ, ಹೂವು ಆಗ್ತಾಯಿತ್ತು, ಉದುರೋಗ್ತಾಯಿತ್ತು, ಕಾಯಿ 1-2 ಬಿಟ್ಟಿತ್ತು. ಹಾಗಾಗಿ ಇದನ್ನು ಇವಾಗ ಈ ದೊಡ್ಡ ಡ್ರಮ್ಮಿಗೆ ಶಿಫ್ಟ್ ಮಾಡಿದ್ದೀವಿ, ಗೊಬ್ಬರ ಮಣ್ಣು ಎಲ್ಲ ಹಾಕಿ. ಇದು ಸ್ವೀಟ್ ಲೈಮ್. ಕಾಯಿಗಳೆಲ್ಲ ದಪ್ಪಾಗಿದೆ. ಇನ್ನು ಸ್ವಲ್ಪ ದಿನಕ್ಕೆ ಕಲರ್ ಚೇಂಜ್ ಆಗುತ್ತೆ, ಸಿಪ್ಪೆ ಸಮೇತ ತಿನ್ಬೋದು. ಇದು ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇವತ್ತು ಇದು ಯೆಲ್ಲೋ ಕಲರ್ದೊಂದು ಹೂವು ಅರಳಿದೆ, ಹಾಗೆ ವೈಟ್ದೊಂದು ಅರಳಿದೆ, ಮತ್ತು ಈ ಪಿಂಕ್ ಕಲರ್ದು ಸುಮಾರು 4-5 ಅರಳಿದೆ. ಎಲ್ಲ ಗಿಡಗಳಿಗೂ ಹುಲ್ಲನ್ನೆಲ್ಲ ತೆಗೆದುಬಿಟ್ಟು ಹೊಸ ಗೊಬ್ಬರ ಮಣ್ಣು ಹಾಕಿದ್ದೀವಿ. ಹಾಗೆ ಹಿಂದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀವಿ, ಗಲೀಜೆಲ್ಲ ಇತ್ತು. ಈ ಸಪೋಟ ಗಿಡ, ಹಾಗೆ ಇಲ್ಲಿ ಸೀಬೆ ಗಿಡ, ಇದೆಲ್ಲದನ್ನು ಕೂಡ ಕಳೆ ಎಲ್ಲ ತೆಗೆದು ಚೆನ್ನಾಗಿ ಮಣ್ಣು ಗೊಬ್ಬರ ಹಾಕಿದ್ದೀವಿ. ಇದು ವಾಟರ್ ಆ್ಯಪಲ್ ಗಿಡ. ಗೊಬ್ಬರ ಎಲ್ಲ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಚಿಗುರು ಬರ್ತಾ ಇದೆ. ನೋಡಬೇಕು, ಇನ್ನು ಸ್ವಲ್ಪ ದಿನಕ್ಕೆ ಇದು ಗಿಡ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಇಯರ್ ಮೋಸ್ಟ್ಲಿ ನಾವು ಹಣ್ಣನ್ನು ತಿಂತೀವಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಗಿಡಗಳನ್ನ ಇವಾಗ ಇಲ್ಲಿ ಜೋಡಿಸ್ಬೇಕು. ಇದರಲ್ಲಿ ಪತ್ರೆಗಳು ಕೂಡ ಸುಮಾರಿದೆ. ಇದು ಮಂಜು ಪತ್ರೆ, ಇದು ಪನ್ನೀರ್ ಪತ್ರೆ, ಅದು ಮರುಗ, ಹಾಗೆ ಇದು ದವನ. ಇದು ಬಸಳೆ ಸೊಪ್ಪಿನ ಗಿಡ. ಇಲ್ಲೆಲ್ಲ ಉಟ್ಕೊಳ್ತಾ ಇದೆ ಸುಮಾರು. ಇಲ್ಲಿ ಸಂಪಿಗೆ ಗಿಡ ಹಾಗೆ ಮಾವಿನ ಗಿಡಕ್ಕೂ ಕೂಡ ಚೆನ್ನಾಗಿ ಗೊಬ್ಬರ ಎಲ್ಲ ಹಾಕಿದ್ದೀವಿ. ಚೆನ್ನಾಗಿ ಆಗ್ಬೋದು ಮೋಸ್ಟ್ ಪ್ರಾಬಬ್ಲಿ. ತುಂಬಾ ಕಡಿಮೆ ಇತ್ತು ಇದು ಮಣ್ಣು ಎಲ್ಲ ತುಂಬ ಕಡಿಮೆ ಇತ್ತು, ಹಾಗಾಗಿ ಮತ್ತೆ ಹಾಕಿ ಅದನ್ನು ಗೊಬ್ಬರ ಮಣ್ಣು ಎಲ್ಲ ಸೇರಿಸಿದ್ದೀವಿ. ಎಲ್ಲ ಗಿಡಗಳಿಗೂ ನೆನ್ನೆ ಕಳೆ ಕಿತ್ತು ಗೊಬ್ಬರ ಮಣ್ಣು ಎಲ್ಲ ಸೇರಿಸಿದ್ವಿ. ನೋಡಿ, ಈ ಕಲರ್ದೊಂದು ಸೇವಂತಿಗೆ ಗಿಡ ಇಲ್ಲಿದೆ. ಇಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಬಿಟ್ಟಿದೆ, ಹಾಗೆ ಇಲ್ಲೂ ಕೂಡ ಸುಮಾರು ಕಾಯಿಗಳಾಗಿದೆ ನೋಡಿ. ಸೊ ಇದಾಗಿತ್ತು ನಮ್ಮ ತಾರಸಿ ತೋಟದ ಅಪ್ಡೇಟ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಗಿಡ ಮರ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ. ಹ್ಯಾಪಿ ಗಾರ್ಡನಿಂಗ್.